ಲೋಕ ಕದನದಲ್ಲಿ ಕರ್ನಾಟಕವನ್ನ ಗೆಲ್ಲೋಕೆ ಅಖಾಡಕ್ಕೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಎಂಟ್ರಿ ಆಗ್ತಿದ್ದಾರೆ. ವಾರಾಂತ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರ ಫಿಕ್ಸ್ ಆಗಿದೆ. ಭಾನುವಾರ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಹಾಗೆ ಬೆಂಗಳೂರು ನಗರದಲ್ಲಿ ಭರ್ಜರಿ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. 7-8 ಲೋಕಸಭಾ ಕ್ಷೇತ್ರಗಳನ್ನ ತಲುಪೋಕೆ ತಂತ್ರವನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ರಾಜ್ಯದಲ್ಲಿ ಕೇಸರಿ ಶಕ್ತಿ ಪ್ರದರ್ಶನಕ್ಕೆ ನರೇಂದ್ರ ಮೋದಿ ಪ್ಲಾನ್ ಅನ್ನ ಮಾಡಿದ್ದಾರೆ. ರಾಜ್ಯದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯ ಲೋಕಸಭಾ ಸೀಟ್ಗಳನ್ನ ಗೆಲ್ಲಬೇಕು ಅನ್ನುವಂತಹ ಗುರಿಯನ್ನ ಹಾಕೊಂಡಿರುವಂತಹ ಬಿಜೆಪಿ ಪಾಳಿಯ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ಕರೆಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಅಭ್ಯರ್ಥಿ ಯಾರೇ ಆಗಿರ್ಲಿ, ಅಭಿವೃದ್ಧಿ ವಿಚಾರ ಪಕ್ಕಕ್ಕಿರ್ಲಿ, ನರೇಂದ್ರ ಮೋದಿ ಅವರ ನಾಮಬಲವೇ ನಮಗೆ ಗ್ಯಾರಂಟಿ ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿನೇ ಮತ್ತೊಮ್ಮೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ. ಎಲ್ಲೆಲ್ಲಿ ಯಾವ ರೀತಿ ನರೇಂದ್ರ ಮೋದಿ ಅವರ ಪ್ರಚಾರ ರೋಡ್ ಶೋ ಫಿಕ್ಸ್ ಆಗಿದೆ ಮಧುಸೂದನ್? ನೋಡಿ ವಿದ್ಯಶ್ರೀ, 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. 2 ಹಂತಗಳಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯೋದು ಇದೆ. ಅದರಲ್ಲಿ ಮೊದಲ ಹಂತದಲ್ಲಿ ಏಪ್ರಿಲ್ 26ನೇ ತಾರೀಕು ಕರ್ನಾಟಕ, ದಕ್ಷಿಣ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಹೀಗಾಗಿ ನರೇಂದ್ರ ಮೋದಿ ಅವರ ಫಸ್ಟ್ ಕಾನ್ಸಂಟ್ರೇಷನ್ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳು. ದಕ್ಷಿಣ ಕನ್ನಡಕ್ಕೆ ಬರ್ತಾರೆ. ದಕ್ಷಿಣ ಕನ್ನಡದಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನ್ನ ಆಡ್ತಾರೆ. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಮಂಗಳೂರಿನಲ್ಲಿ ಅವ್ರದ್ದೊಂದು ಬೃಹತ್ ಸಮಾವೇಶ ಇದೆ. ಇದೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ಕೂಡ ಆಹ್ವಾನಿಸಲಾಗಿದೆ. ಜೊತೆಗೆ ಇದೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಕೂಡ ಇದೇ ಸಭೆಗೆ ಬರಬೇಕು. ಇತ್ತ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳಿಂದ ಬಿಜೆಪಿ ಕಾರ್ಯಕರ್ತರ ಆಹ್ವಾನವನ್ನ ಕೊಡಲಾಗಿದೆ. ಹೀಗಾಗಿ ಮಂಗಳೂರಿಗೆ ತೆರಳೋ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು 2 ಲೋಕಸಭಾ ಕ್ಷೇತ್ರವನ್ನ ಅಲ್ಲಿ ಕವರ್ ಮಾಡ್ತಾರೆ. ಅದಾದ ಬಳಿಕ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವರು ಬೃಹತ್ ಭರ್ಜರಿಯಾದಂಥ ರೋಡ್ ಶೋನ ನಡೆಸೋರು ಇದ್ದಾರೆ. ಒಂದು ಕಡೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಸಂಜಯ್ ನಗರ, ನಾಗಶೆಟ್ಟಿಹಳ್ಳಿ, ರಿಂಗ್ ರಸ್ತೆ, ಹೆಬ್ಬಾಳ ಕೆರೆ, ಟಾಟಾ ನಗರ್ ಸುತ್ತಮುತ್ತ ಈ ಭಾಗದಲ್ಲಿ ನಡೆಸಿದ್ರೆ, ಇದನ್ನ ಮುಗಿಸಿ ನೇರವಾಗಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾರೆ. ಸಂಜೀವಿನಿ ನಗರ ಅಥವಾ ಕೊಡಗೇಹಳ್ಳಿ ಕ್ರಾಸ್ನಲ್ಲಿ ಇರೋಂಥ ಗುಂಡಾಂಜನೇಯ ದೇವಸ್ಥಾನ, ಅದನ್ನು ಮುಗಿಸಿ ಅಮೃತಹಳ್ಳಿ ಜಂಕ್ಷನ್ಗೆ ಹೋಗಿ ಅದಾದಮೇಲೆ ಬ್ಯಾಟರಾಯನಪುರ ಜಂಕ್ಷನ್ ಹತ್ರ ಬಂದು ಅದನ್ನು ಮುಗಿಸಿ ನೇರವಾಗಿ ಜಕ್ಕೂರ್ಗೆ ಹೋಗ್ತಾರೆ. ಈ ಮೂಲಕ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋನ ನಡೆಸ್ತಾರೆ. ಬರೋಬ್ಬರಿ 6.4 ಕಿಲೋಮೀಟರ್ ರೋಡ್ ಶೋ ಇದಾಗಿರುತ್ತೆ. ಇದನ್ನ ಹೊರತುಪಡಿಸಿದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಯಲಹಂಕದ ಒಂದಷ್ಟು ಭಾಗ, ಹಳೆ ಯಲಹಂಕದ ಓಲ್ಡ್ ಟೌನ್ ಆಗಿರಬಹುದು, ಇಲ್ಲೆಲ್ಲ ಒಂದಷ್ಟು ರೋಡ್ ಶೋನ ಮಾಡೋ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನ ಮುಗಿಸಿ ನೇರವಾಗಿ ಇಲ್ಲಿಂದ ಹೊರಡ್ತಾರೆ. ಇದರ ಸಂದೇಶ ಏನು? ಒಂದು ಕಡೆ 14 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಚಿಕ್ಕಮಗಳೂರು ಒಂದು ಕ್ಲಸ್ಟರ್ ಅಲ್ಲಿ, ಒಂದು ಸೆಗ್ಮೆಂಟ್ ಅಲ್ಲಿ ಮುಗಿಯುವಂಥದ್ದು. ಇನ್ನು ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರ 2ನೇ ಸೆಗ್ಮೆಂಟ್ನಲ್ಲಿ ಮುಗಿಯುವಂಥದ್ದು. 14 ಲೋಕಸಭಾ ಕ್ಷೇತ್ರದ ಪೈಕಿ 4 ಲೋಕಸಭಾ ಕ್ಷೇತ್ರವನ್ನ ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕವರ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಕೇವಲ ಇದು ಮೊದಲನೇ ಭೇಟಿ ಅಲ್ಲ. ಏಪ್ರಿಲ್ 26ನೇ ತಾರೀಕು ಒಳಗಡೆ ಇನ್ನೂ 2 ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಆಗಮನ ಆಗೋದಿದೆ. ಅದರಲ್ಲೂ ಕೂಡ ದಕ್ಷಿಣ ಕರ್ನಾಟಕಕ್ಕೆ ಆಗಮಿಸ್ತಾರೆ. ಬೆಂಗಳೂರು ಗ್ರಾಮಾಂತರ ಕೂಡ ಇದರಲ್ಲಿ ಸೇರ್ಕೊಂಡಿದೆ ಅನ್ನೋ ಒಂದು ಮಾಹಿತಿ ಇದೀಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ವಿದ್ಯಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.